ನನ್ನ ಮಾತು ಕಾರ್ಯಕ್ರಮದಲ್ಲಿ ಇವತ್ತು ದಾವಣಗೆರೆ ಲೋಕಸಭಾ ಕ್ಷೇತ್ರದ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಅವರು ಇದ್ದಾರೆ. ಇವರು ಸಂಸದೆ ಮಾತ್ರ ಅಲ್ಲ, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬೈ ಎಲೆಕ್ಷನ್ ನಲ್ಲಿ ಸ್ಪರ್ಧೆ ಮಾಡ್ತಾ ಇರುವಂತಹ ಸಮರ್ಥ ಮಲ್ಲಿಕಾರ್ಜುನ್ ಅವರ ತಾಯಿ ಕೂಡ ಹೌದು. ನಾನು ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್, ಇವತ್ತು ಪ್ರಚಾರ ಜೋರಾಗಿದೆ. ನೀವು ಮಾತನಾಡಿಸಿದಂತಹ ಪ್ರಕಾರ ನಿಮಗೆ ಸಾಕಷ್ಟು ಮಾಹಿತಿ ಇರುತ್ತೆ, ನಿಮ್ಮದೇ ಲೋಕಸಭಾ ಕ್ಷೇತ್ರ ಆಗಿರೋದ್ರಿಂದ. ಸಮರ್ಥ ಗೆಲ್ತಾರ? ಡೆಫಿನೆಟ್ಲಿ ಗೆಲ್ತಾರ್ರಿ. ನೀವು ಜನ ನೋಡ್ತಾ ಇದ್ದೀರಾ. ಅದರ ಜೊತೆಗೆ ಇದು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಅನ್ನೋದು ಕಾಂಗ್ರೆಸ್ನ ಭದ್ರಕೋಟೆ. 6 ಬಾರಿ ಅಪ್ಪಾಜಿ ಅವ್ರನ್ನ ಗೆಲ್ಲಿಸಿದಂತಹ ಜನ ಇವರು. ಸೊ ಅದರಿಂದ ಯಾವುದೇ ಕಾರಣಕ್ಕೂ ಈ ಕ್ಷೇತ್ರವನ್ನ ಬಿಟ್ಕೊಡ್ಬಾರ್ದು ಅಂತ ಹೇಳಿ ಎಲ್ಲರೂ ಒಗ್ಗಟ್ಟಿನ ಪ್ರಯತ್ನ ಮಾಡ್ತಾ ಇದ್ದೀವಿ. ನಾವು ಕೂಡ ಈಗ ದಕ್ಷಿಣ ಗ್ರಾಮಾಂತರ ಭಾಗದಲ್ಲಿ ಚುನಾವಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಬೆಳಿಗ್ಗೆಯಿಂದ ಸುಮಾರು 3 ಗ್ರಾಮ ಪಂಚಾಯತ್ ಕವರ್ ಮಾಡೋದು. ಈಗ ತಾನೇ ಆರ್ನೇಕಲ್ನಲ್ಲಿ ಚುನಾವಣೆ ಮಾಡ್ತಾ ಇದ್ದೀವಿ. ಯುವಕರಾಯಿತು, ಮಹಿಳೆಯರಾಯಿತು, ಹಿರಿಯರಾಯಿತು, ಎಲ್ಲರೂ ಕೂಡ ಒಂದೊಂದು ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಯೋಜನೆಗಳು ಜೊತೆಗೆ ಅಪ್ಪಾಜಿ ಮಾಡಿದಂತಹ ಅಭಿವೃದ್ಧಿ ಕೆಲಸಗಳು ಹಾಗೂ ಸಮರ್ಥನಲ್ಲಿ ಒಬ್ಬ ಯುವಕನ ಒಂದು ಉತ್ಸಾಹವನ್ನ ಕಾಣ್ತಾ ಇದ್ದಾರೆ. ಒಟ್ಟಾರೆ ಎಲ್ಲ ರೀತಿಯಿಂದನೂ ಕೂಡ ಗೆಲ್ಲುವಂತಹ ಭರವಸೆ ಇದೆ. ಮೇಡಮ್, ಈ ಕ್ಷೇತ್ರದಲ್ಲಿ ಮುಖ್ಯವಾಗಿ ಮುಸ್ಲಿಮರು ಹೆಚ್ಚಾಗಿರುವಂತದ್ದು, ಮುಸ್ಲಿಮನ ಬಂಡಾಯ ಏನಾದರೂ ತಟ್ಟುತ್ತಾ? ಈಗ ನಿನ್ನೆ ನೋಡಿದ್ರೆ ನೀವು ಇಂಡಿಪೆಂಡೆಂಟ್ ಆಗಿ ನಾಮಿನೇಷನ್ ಫೈಲ್ ಮಾಡಿದಂತಹ ಪೈಲ್ವಾನ್ ಕ್ಯಾಂಡಿಡೇಟ್ ಸಾದಿಕ್ ಪೈಲ್ವಾನ್ ಅವ್ರನ್ನು ಕೂಡ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮಾತಾಡಿಸಿದ್ದಾರೆ. ಅವರು ಕೂಡ ಬಹಿರಂಗವಾಗಿ ಪ್ರೆಸ್ ಮೀಟ್ ಮಾಡಿ ಸಂಪೂರ್ಣ ಸಪೋರ್ಟ್ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಕ್ಯಾಂಡಿಡೇಟ್ ಪರವಾಗಿ, ಪಕ್ಷದ ಪರವಾಗಿ ನಾವು ಚುನಾವಣೆಯಲ್ಲಿ ಸಕ್ರಿಯಗೊಳ್ತೀವಿ ಅಂತ ಹೇಳಿದ್ದಾರೆ. ಸೊ ಎಲ್ಲ ರೀತಿಯಲ್ಲಿ ಒಳ್ಳೆಯ ಗೆಲ್ತಾ ಇದ್ವಿ. ಗೆಲ್ಲುವ ಒಂದು ಐ ಥಿಂಕ್ ದ ವಿಕ್ಟರಿ ಮಾರ್ಜಿನ್, ಅದಕ್ಕೋಸ್ಕರ ಎಲ್ಲರ ಬಲ ಬೇಕು, ಎಲ್ಲರ ಒಂದು ಆಶೀರ್ವಾದ ಬೇಕು. ಒಳ್ಳೆ ರೀತಿಯಲ್ಲಿ ಚುನಾವಣೆ ಆಗುತ್ತೆ. ನನ್ನ ಓಟು ನನ್ನ ಮಾತು ಕಾರ್ಯಕ್ರಮದಲ್ಲಿ ಜನರ ಅಭಿಪ್ರಾಯವನ್ನ ನಾವು ಪಡಿತಾ ಹೋಗ್ತಾ ಇದ್ದೀವಿ. ಸದ್ಯ ನಾನೀಗ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ 6ನೇ ಕಲ್ಲು ಅನ್ನುವಂತಹ ಊರಲ್ಲಿದ್ದೀನಿ. ಇಲ್ಲಿನ ಜನರನ್ನ ಕೂಡ ಮಾತನಾಡಿಸ್ತಾ ಹೋಗೋಣ. ಯಾರು ಗೆಲ್ತಾರೆ ನಿಮ್ಮ ಕ್ಷೇತ್ರದಲ್ಲಿ? ಮೇಡಮ್, ಸಮರ್ಥ ಅವರು. ಯಾಕಂತಂದ್ರೆ ವಂಶ ಪರಂಪರೆಗೆ ಅವ್ರ ಅಜ್ಜರು ಮಾಡಿದ ಕೆಲಸ ಕಾರ್ಯಗಳು, ಆಮೇಲೆ ಅವ್ರು ಮಾಡಿದ ಅಭಿವೃದ್ಧಿ ಕಾರ್ಯಗಳು ಕೈ ಹಿಡಿತವೆ. ಇನ್ನೊಂದು ಕಡೆ ಕುಟುಂಬ ರಾಜಕಾರಣ ಇಲ್ಲಿದೆ ಅನ್ನುವಂಥದ್ದು. ಮೇಡಮ್, ಕುಟುಂಬ ರಾಜಕಾರಣ ಎಲ್ಲದರಲ್ಲೂ ಇದೆ, ಯಾವ ಪಕ್ಷದಲ್ಲಿಲ್ಲ. ಕುಟುಂಬ ರಾಜಕಾರಣ ಇರೋದ್ರಿಂದ, ಶಂಕರಪ್ಪರ ಆಶೀರ್ವಾದ ಇರೋದ್ರಿಂದ ಅವ್ರ ಮೊಮ್ಮಗನಿಗೆ ಕೊಟ್ಟಿದ್ದಾರೆ. ಸಮರ್ಥ ಅವ್ರು ಗೆದ್ದೇ ಗೆಲ್ತಾರೆ. ಯಾರು ಗೆಲ್ತಾರೆ ಸರ್? ಸಮರ್ಥ ಸರ್. ಸಮರ್ಥರೇನಾ? ಯಾರಿಗೆ ಸರ್, ಯಾರು ಗೆಲ್ಲಬಹುದು ಈ ಬಾರಿ? ಸಮರ್ಥ ಸರ್ ಗೆಲ್ತಾರೆ 100ಕ್ಕೆ 100. ಸೊ ಬಂಡಾಯ ಇದೆ ಈ ಭಾಗದಲ್ಲಿ ಅಂತ ಕೇಳ್ಪಟ್ಟಿದ್ರೆ. ನಿನ್ನೆವರೆಗೆ ಇತ್ತು, ನಿನ್ನೆ ಶಮನ ಆಗಿದೆ. ಸ್ಟೇಟ್ ಲೀಡರ್ಗಳೆಲ್ಲ ಕರೆದು ಬಂಡಾಯ ಶಮನ ಮಾಡಿದ್ದಾರೆ. ಸರ್, ಏನ್ ಹೆಸರು? ಸರ್, ಮೇಡಮ್ ರವಿನಾಯಕ್ ಅಂತ. ನಾನು ಆ ಪಕ್ಷ ಈ ಪಕ್ಷ ಅಂತ ಹೇಳ್ತಿಲ್ಲ, ಬಿಜೆಪಿ ಜೆಡಿಎಸ್ ಕಾಂಗ್ರೆಸ್ ಅಂತಿಲ್ಲ. ಅಭ್ಯರ್ಥಿ ನೋಡಿ, ಪಕ್ಷ ನೋಡ್ಬೇಡಿ, ಅಭ್ಯರ್ಥಿ ನೋಡಿ ಮತ ಹಾಕ್ರಿ. ಸೊ ರೈತ ಕಚೇರಿ ಇದೆ ಇಲ್ಲಿ, ರೈತರನ್ನ ಕೂಡ ಮಾತನಾಡಿಸುವಂತ ಪ್ರಯತ್ನ ಮಾಡೋಣ. ಸರ್, ಏನ್ ಸರ್ ಹೆಸರು? ನಾಗೇಂದ್ರಪ್ಪ ಮೇಡಮ್. ಯಾರು ಗೆಲ್ಲಬಹುದು ಈ ಬಾರಿ? ಈ ಬಾರಿ ಯಾರು ಗೆಲ್ತಾರಂತ ಹೇಳಕ್ಕಾಗಲ್ಲ, ಬಹಳ ಪೈಪೋಟಿ ಐತಿ. ಓಕೆ, ಏನ್ ಸರ್, ಯಾರು ಗೆಲ್ಲಬಹುದು ಈ ಭಾಗದಲ್ಲಿ? ಈ ಭಾಗದಾಗ ಈ ಸರಿ 100ಕ್ಕೆ 100 ಬಿಜೆಪಿ ಗೆಲ್ದತ್ತೆ ಅನಿಸ್ತದೆ. ಯಾಕೆ? ಈಗ ಅವರು ಹಿಂದೆ ಏನು ಅಭಿವೃದ್ಧಿ ಮಾಡಿಲ್ಲ. ಒಂದು ಈ ಗ್ಯಾರಂಟಿ ಎಲ್ಲ ಕೊಟ್ಟು ಸರ್ಕಾರ ಹಾಳಾಗಿ ಹೋಗೈತಿ. ಇಲ್ಲೆಲ್ಲ ಈಗ ಬಿಜೆಪಿ ಯುವಕರು ಬೇಕು. ಈಗ ಒಂದೇ ಫ್ಯಾಮಿಲಿಗೆ ಒಂದು ಅಧಿಕಾರ ಐತಿ, 2 ಮತ್ತು ಅಧಿಕಾರ ಅದೇ ಮನೆಗೆ ಕೊಡ್ಬೇಕಂತ ಜನ ಬಹಳ ರಚಿ ಎದ್ದಿದ್ದಾರೆ. ಆಮೇಲೆ ಹಿಂದುಳಿದವರ ಪರವಾಗಿದ್ದಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳ್ತಾರೆ, ಎಲ್ಲಾದ್ರೂ ಹಿಂದುಳಿದವ್ರಿಗೆ ಅವ್ರು ಇರೋದೇ ಈಗ ಹಣವಂತರ ಲಿಂಗಾಯತ ದೊಡ್ಡ ಸಮುದಾಯದ ಕುಟುಂಬದ ಪರವಾಗಿದಾರ. ಅವರು ಯಾರು ಗೆಲ್ಲಬಹುದು ಸರ್ ಈ ಬಾರಿ? ತುಂಬಾ ಅಪ್ಡೇಟ್ ಪಡಿತಾ ಇರ್ತೀರಾ ಅನ್ಸುತ್ತೆ. ಇಲ್ಲ ಮೇಡಮ್, ನಾವೇನಂತ ಅಪ್ಡೇಟ್ ಪಡೆಯಲ್ಲ. ದಾಸ್ ಕರಿಯಪ್ಪ ಅವ್ರು ಕೇಳ್ಬೋದು, ಶ್ರೀನಿವಾಸ ದಾಸ್ ಕರಿಯಪ್ಪ ಅವ್ರು ಕೇಳ್ಬೋದು. ಯಾಕೆ ಅನ್ಸುತ್ತೆ? ಮುಕ್ಕಾಲ್ ಭಾಗ ಎಲ್ಲ ಬಿಜೆಪಿ ಕಡೆಗೆ ಐತ್ ಮೇಡಮ್ ಈ ಸಲ. ಯಾರು ಗೆಲ್ಲಬಹುದು ಸರ್ ದಾವಣಗೆರೆ? ದಾಸ್ ಕರಿಯಪ್ಪ ಸೇನಣ್ಣ. ಯಾರು ಗೆಲ್ಲಬಹುದು ಈ ಬಾರಿ? ಬಿಜೆಪಿ ಗೆಲ್ಲತ್ ಮೇಡಮ್. ಯಾಕೆ? ಬರ್ಬೇಕು ಒಂದ್ಸಲ. ಒಂದ್ ಕಡೆ ಎಲ್ಲರೂ ಕೂಡ ಸಮರ್ಥ ಗೆಲ್ತಾರೆ ಅಂತಿದ್ದಾರೆ. ನೀವು ನೋಡಿದ್ರೆ ಬಿಜೆಪಿ ಗೆಲ್ಲುತ್ತೆ. ಈ ಸಲ ಬಿಜೆಪಿನೇ ಬರೋದು. ಯಾರು ಗೆಲ್ಲಬಹುದು ಈ ಬಾರಿ ನಿಮ್ಮ ಕ್ಷೇತ್ರದಲ್ಲಿ? ನಮ್ಮ ಕ್ಷೇತ್ರದಲ್ಲಿ ಬಿಜೆಪಿನ ಗೆಲ್ಬಹುದು ಅಂತ ಐತಿ ನಮಗೆ. ಬಿಜೆಪಿ ಎಲ್ಲರೂ ಬಿಜೆಪಿಗೆ ಮಾಡ್ತಾರೆ. ಇಲ್ಲಿ ಕೆಲವರು ಅವ್ರು ಬರೀ ಇದು ಮಾಡ್ಕೊಂತ 40 ವರ್ಷಕ್ಕೆ ಬರೀ ಇದೇ ಮಾಡ್ಕೊಂತ ಹೋಗಿದ್ದಾರೆ. ಅದಕ್ಕೆ ಈ ಸರಿ ಬದಲಾವಣೆ ಮಾಡ್ಬೇಕಂತ. ಶಾಮನೂರ್ ಅವರು 80,000ಕ್ಕೂ ಹೆಚ್ಚು ಮತಗಳನ್ನ ಪಡೆದು ಕಳೆದ ಬಾರಿ ಗೆದ್ದಿದ್ರು. ಈ ಬಾರಿ ಕಡಿಮೆ ಆಗುತ್ತೆ ಅನ್ಸುತ್ತೆ ಅವರ ಮೊಮ್ಮಗನಿಗೆ? ಕಡಿಮೆ ಆಗ್ತದೆ, ಭಾರಿ ಫೈಟ್ ಆಗ್ತಾರೆ. ಒಳ್ಳೆ ಚೆನ್ನಾಗಿ ಅಲ್ಲಿ ಇದು ಫೈಟ್ ಐತೆ, ಅದು ಫೈಟ್ ಆಗಿ ಯಾರು ಬರ್ತಾರ ಅಂತ ಹೇಳಕ್ಕಾಗಲ್ಲ. ಓಕೆ ಯಜಮಾನ್ರೆ, ನಮಸ್ತೆ. ಯಾರು ಗೆಲ್ತಾರೆ? ಕಾಂಗ್ರೆಸ್ ಗೆಲ್ಲಬಹುದು. ಕಾಂಗ್ರೆಸ್. ಯಾರು ಕ್ಯಾಂಡಿಡೇಟ್? ಶಾಮನೂರ್ ಅವ್ರು ಗೆಲ್ತಾರಾ? ಶಾಮನೂರ್ ಅವ್ರು ಇಲ್ವಲ್ಲ?
ಶಾಮನೂರ್ ಅವ್ರು ಇಲ್ವಲ್ಲ, ಮೊಮ್ಮಗ ಮೊಮ್ಮಗ ಗೆಲ್ತಾರೆ. ಅಂದ್ರೆ ಯಾರೇ ನಿಂತ್ರು ಶಾಮನೂರ್ ಅಂತ ಓಟ್ ಹಾಕ್ತೀರಿ. ಏನ್ ಸರ್ ಹೆಸರು? ಯಾರು ಗೆಲ್ಬಹುದು ಈ ಬಾರಿ? ಭಾಸ್ಕರಪ್ಪನವ್ರು ಬರ್ತಾರೆ, ಬಿಜೆಪಿ. ಬಿಜೆಪಿ ಗೆಲ್ಲುತ್ತೆ. ಸೊ ಶಾಮನೂರ್ ಅವರ ಮೊಮ್ಮಗ ಸೋಲ್ತಾರ? ಇದು ಸಾಮಾನ್ಯರಿಗೂ ಮತ್ತೆ ದುಡ್ಡಿನವ್ರಿಗೂ ಹಾಕಿರೋ ಎಲೆಕ್ಷನ್ ಸಾಮಾನ್ಯರಾಗಿ ಗೆಲ್ತಾರೆ. ಸರ್ ಸಾಕಷ್ಟು ಜನ ಬರ್ತಾ ಇರ್ತಾರೆ ನಿಮ್ಮ ಅಂಗಡಿ ಹತ್ರ, ಹೇಗಿದೆ ಎಲೆಕ್ಷನ್ ಬಿಸಿ? ಈ ಸಲ ಬಿಜೆಪಿ ಒಂದು ಸ್ವಲ್ಪ ಜಾಸ್ತಿ ಇದೆ ಮೇಡಮ್. ಯಾರು ಗೆಲ್ತಾರೆ ಸರ್ ಈ ಬಾರಿ ನಿಮ್ ಕ್ಷೇತ್ರದಲ್ಲಿ? ಎರಡು ಫೈಟ್ ಐತೆ ಮೇಡಮ್, ಹೆಂಗಂತ ಹೇಳಕ್ ಬರಲ್ಲ, ನೋಡ್ಬೇಕು ಇನ್ನು. ಈಗ ಹೆಂಗಂದ್ರೆ ಮುಸ್ಲಿಮ್ಸ್ ಓಡ್ತಿದ್ರೆ ಪಕ್ಕ ಇದ್ರೆ ಕಾಂಗ್ರೆಸ್ ಅಂತ ಹೇಳ್ಬೋದು. ಯಾರು ಗೆಲ್ತಾರೆ? ಬಿಜೆಪಿ ಬರ್ಬೋದು ಅನಿಸ್ತು ಮೇಡಮ್. ಬಿಜೆಪಿ ಬರುತ್ತೆ ಅಂತ ಅವ್ರು ನೋಡಿದ್ರೆ ಕಾಂಗ್ರೆಸ್ ಬರುತ್ತೆ ಅಂತವ್ರೆ. ಇಲ್ಲ, ನಮಗೆ ಬಿಜೆಪಿ ಬರ್ಬೋದು ಅಂತಂದು. ನಮ್ಗೆ ಬಿಜೆಪಿ ಪಾರ್ಟಿನ ಐತಲ್ರಿ, ಬಿಜೆಪಿನ ಗೆಲ್. ಯಾರು ಗೆಲ್ಬಹುದು ಸರ್? ಬಿಜೆಪಿ. ಯಾರು ಗೆಲ್ಬಹುದು ಸರ್? ಅಂದ್ರೆ ಇವಾಗ ಜನಗಳ ಕೈಲಿದೆ ಮೇಡಮ್, ಯಾರು ಗೆಲ್ಲಬೇಕು, ಶ್ರೀಸಾಮಾನ್ಯರು ಗೆಲ್ಲಬೇಕೋ ಅಥವಾ ಶ್ರೀಮಂತ ಗೆಲ್ಲಬೇಕೋ, ಅರಾಜಕತೆ ಗೆಲ್ಲಬೇಕೋ, ನ್ಯಾಯ ಗೆಲ್ಲಬೇಕು ಅನ್ನೋದು ಜನಗಳು ಡಿಸೈಡ್ ಮಾಡ್ತಾರೆ ಮೇಡಮ್. ಇವಾಗ ಅವಶ್ಯಕತೆ, ಇವಾಗ ನಾಯಕ ಬೇಕು ಮೇಡಮ್, ಈ ಮನೆಗೆ ನಾಯಕ ಬೇಕು, ನಾಯಕನ ಗೆಲ್ಲಿಸ್ತಾರೆ. ಯಾರು ಗೆಲ್ಬಹುದು ಯಜಮಾನ್ರೆ? ಸಮಸ್ಯೆ ಗೆದ್ದೇ ಗೆಲ್ತಾನ್ರಿ, ಫುಲ್ ಬಹುಮತದಿಂದ ಬರ್ತಾ ಇದೆ. ಸೊ ಒಂದಷ್ಟು ಜನ ಹೇಳ್ತಾ ಇದ್ರು ಇಲ್ಲ ಶ್ರೀನಿವಾಸ್ ಅವ್ರು ಗೆಲ್ತಾರೆ ಅಂತ. ಹೇಳ್ತಾರೆ ಜನ, ಹೇಳಕ್ ಮುಂದೆ ಅವ್ರ ಪಕ್ಷದವ್ರು ಅವ್ರದ್ದು ಹೇಳ್ತಾರೆ, ನಾವು ನಮ್ಮ ಪಕ್ಷದ ನಾವು ಹೇಳ್ತೇವೆ, ಹಿಂಗೆ ಇದ್ದದ್ದೇ ಅದು ಹೇಳೋದು. ಯಜಮಾನ್ರೆ ನಮಸ್ತೆ. ಈ ಬಾರಿಯ ಬೈ ಎಲೆಕ್ಷನ್ ನೋಡಿದ್ರೆ ಏನ್ ಅನ್ಸ್ತಾ ಇದೆ? ಸರಿ, ಭಾಳ ಟಫ್ ಕಾಂಟೆಸ್ಟ್ ಇದ್ದಾವೆ. ಬಿಜೆಪಿ ಕಾಂಗ್ರೆಸ್ ಎರಡು ಒಂದೇ ಥರ ಇದಾವೆ. ಅದ್ರಾಗ ಈಗ ಅಲ್ಪಸಂಖ್ಯಾತರ ಮತಗಳು ಈ ಕಡೆಗೆ ವಾಲ್ತದ್ವು. ಅದರಲ್ಲಿ ಈಗ ಸಾದಿಕ್ ಪೈಲ್ವಾನ್ ವಾಪಸ್ ತಗೊಂಡ್ರಿಂದ ಸ್ವಲ್ಪ ಟಫ್ ಅನಿಸ್ತತಿ. ಆದ್ರೆ ಬಿಜೆಪಿನೇ ಗೆಲ್ಲೋದು. ಬಿಜೆಪಿನೇ ಗೆಲ್ಲೋದು. ಏನ್ ಅನ್ಸುತ್ತೆ ಸರ್ ಈ ಬಾರಿಯ ಎಲೆಕ್ಷನ್ ನೋಡಿದ್ರೆ? ಈ ಬಾರಿ ಎಲೆಕ್ಷನ್ ಬಿಜೆಪಿ ಬಂದ್ರೆ ಉತ್ತಮ ಅಂತ ನಮ್ಮ ಅನಿಸಿಕೆ ಮಾತು. ಏನ್ ಅನ್ಸುತ್ತೆ ಸರ್ ಈ ಬಾರಿಯ ಎಲೆಕ್ಷನ್ ನೋಡ್ತಾ ಇದ್ರೆ? ಬಿಜೆಪಿನೇ ಬರ್ತದೆ ಮೇಡಮ್, 100% ಬಿಜೆಪಿನೇ. ಬಟ್ ಆದ್ರೆ ಮುಸ್ಲಿಮ್ಸ್ ಅಲ್ಪಸಂಖ್ಯಾತರು ಜಾಸ್ತಿ ಇದಾರಲ್ಲ ಈ ಕ್ಷೇತ್ರದಲ್ಲಿ. ಜಾಸ್ತಿ ಅದಾರ ಮೇಡಮ್, ಎಲ್ಲಿ ಅವರು ಅಭಿವೃದ್ಧಿ ಮಾಡಿಲ್ಲಲ್ಲ. ಶಾಮನೂರ್ ಶಂಕರಪ್ಪ ಅವ್ರು ಗೆದ್ಕಂತ 30 ವರ್ಷ ಬಂದಾರಲ್ಲ, 1 ರೂಪಾಯಿನ ಅಭಿವೃದ್ಧಿ ಮಾಡಿಲ್ಲ ಅವರು, ಎಲ್ಲೆಲ್ಲಿ ಮಾಡಿಲ್ಲ. ಅಲ್ಪಸಂಖ್ಯಾತರ ಅದಕ್ಕೆ ಮುಸ್ಲಿಮ್ಸ್ ತಿರುಗಿ ಬಿದ್ದಿರೋದು ಈಗ. ಸೊ ಇನ್ನೊಂದಷ್ಟು ಜನ ಯುವಕರಿದ್ದಾರೆ, ನಾನು ಅವ್ರನ್ನು ಮಾತನಾಡಿಸ್ತೀನಿ. ಏನ್ ಅನ್ಸುತ್ತೆ ಈ ಬಾರಿಯ ಬೈ ಎಲೆಕ್ಷನ್ ನೋಡ್ತಾ ಇದ್ರೆ? ಕಾಂಗ್ರೆಸ್ ಬರೋದು ಪಕ್ಕ. ಯಾಕೆ? ಒಳ್ಳೆ ಚೆನ್ನಾಗಿ ಬಡವ್ರ ಪಕ್ಷ ಅದು. ಅನ್ಸುತ್ತೆ ನಿಮಗೆ ಈ ಬಾರಿಯ ಎಲೆಕ್ಷನ್ ನೋಡ್ತಾ ಇದ್ರೆ? ಈ ಬಾರಿ ಎಲೆಕ್ಷನ್ ನೋಡ್ರಿ ಯಾವಾಗ್ಲೂ ಅವರೇ ಬೇಕಂದ್ರೆ ಆಗಲ್ಲ, ಈ ಸತಿ ಬೇರೆ ಮಾಡ್ಬೇಕಂತ ಅದಾರ. ಏನ್ ಅನ್ಸುತ್ತೆ ಈ ಬಾರಿ ಎಲೆಕ್ಷನ್ ನೋಡ್ತಾ ಇದ್ರೆ? ಏನಲ್ರಿ, ಆರಾಮಾಗ ಸಮರ್ಥ ಗೆದ್ದೇ ಗೆಲ್ತಾರೆ 100%. ಈಗ ನೋಡಿದ್ರೆ ಮುಸ್ಲಿಮರದೇ ಹೆಚ್ಚು ಓಟ್ ಇರೋದು, ಅವರೆಲ್ಲರೂ ಬೇರೆ ಮಾಡ್ತೀವಿ ಅಂತಿದ್ದಾರೆ, ಬೇರೆಯವ್ರಿಗೆ ಹಾಕ್ತೀವಿ. ಅದೇ ಕಾರಣಕ್ಕೂ ಮಾಡಲ್ರಿ ಅವರು. ಮುಸ್ಲಿಂ ಏನದಲ್ಲ ಅಷ್ಟ ಬಿಟ್ಟು ಬೇರೆ ಯಾರು ಮಾಡಲ್ರಿ. ಈಗ ನಾನು ಆಟೋ ಡ್ರೈವರ್ನೊಬ್ಬರು ಮಾತಾಡಿಸ್ತಿದ್ದೆ. ಹೇಳ್ರಿ, ಈ ದಕ್ಷಿಣ ಎಲೆಕ್ಷನ್ನಾಗ ಮುಸ್ಲಿಮ್ಸ್ ಯಾವಾಗಲೂ ಎಷ್ಟು ಕ್ಯಾಂಡಿಡೇಟ್ ಇರ್ತಾರೆ ನಿಮಗೆ ಗೊತ್ತಿದ್ದಂಗೆ. ಹಿಂದೆ ಚುನಾವಣೆ ಆಗಲ್ಲ, ಅಷ್ಟು ಚುನಾವಣೆ ನಡೆದ್ರು ಯಾರ ಬಿಟ್ಕೊಟ್ಟಿದ್ರು ಅವರು, ಅಷ್ಟಕ್ಕ ಮಾಡಿರೋದು ಇಲ್ಲಿವರೆಗೆ. ಈ ಬಾರಿಯ ಬೈ ಎಲೆಕ್ಷನ್ ನೋಡ್ತಾ ಇದ್ರೆ ಏನ್ ಅನ್ಸ್ತಾ ಇದೆ? ಬೈ ಎಲೆಕ್ಷನ್ ಮಾಡಲೇಬೇಕಲ್ಲ ಮತ್ತೆ ಇವಾಗ. ಯಾರು ಗೆಲ್ತಾರೆ ಅನ್ಸುತ್ತೆ? ಇವಾಗ ಇಲ್ಲಿ ನಮ್ಮ ದಾವಣಗೆರೆ ಒಳಗೆ ಮಲ್ಲಣ್ಣ ಗೆಲ್ತಾರೆ ಮತ್ತೆ ಮಗನೇ ಸಮಾಜ ಶ್ರೀನಿವಾಸ್ ಅವ್ರು ಗೆಲ್ತಾರೆ, ಸಾಮಾನ್ಯರು ಅಂತಾರೆ. ಹೌದು, ಇದೆ ನೋಡೋಣ, ಅದ್ಬಿಟ್ಟು ನೋಡೋಣ. ಏನ್ ಅನ್ಸುತ್ತೆ ಈ ಬಾರಿಯ ಬೈ ಎಲೆಕ್ಷನ್ ನೋಡ್ತಾ ಇದ್ರೆ? ಈ ಬಾರಿ ಬಿಜೆಪಿ ಬರೋದು ಪಕ್ಕ. ಶಾಮನೂರು ಶಿವಶಂಕರಪ್ಪ ಅವರು ಸಾಕಷ್ಟು ಮತಗಳನ್ನು ತಗೊಂಡು ಗೆಲ್ತಾ ಇದ್ರು, ಅವ್ರ ಮೊಮ್ಮಗ ಗೆಲ್ಲಲ್ಲ ಅಂತನಾ? ಅವ್ರು ಸಾಕಷ್ಟು ಮತಗಳು ತಗೊಂಡ್ರೆ ಒಂದು ಧರ್ಮದಿಂದ ಓಟ್ ತಗೊಂತದಾರೆ, ಮುಸ್ಲಿಂ ಧರ್ಮದಿಂದ ಓಟ್ ತಗೊಂತದಾರೆ ಅವ್ರು. ಅದನ್ನ ಬಿಟ್ಟರೆ ಯಾವ ಓಟು ತಗೊಳಕ್ಕೆ ಸಾಧ್ಯನೇ ಇಲ್ಲ ಅವರು. ಅವರು ದಾವಣಗೆರೆಯಲ್ಲಿ 25ರಿಂದ 30 ವರ್ಷದ ತನಕ ಏನೂ ಅಭಿವೃದ್ಧಿ ಆಗಿಲ್ಲ. ಒಂದು ಸ್ಕೂಲ್ ಇಲ್ಲ, ಒಂದು ಕಾಲೇಜ್ ಇಲ್ಲ, ಒಂದು ಹಾಸ್ಪಿಟ್ಲ್ ಇಲ್ಲ, ಒಂದು ಅಭಿವೃದ್ಧಿ ಕೆಲಸನೇ ಆಗಿಲ್ಲ ಇಲ್ಲಿವರೆಗೂ. ಅವರು ಎಸ್ ಮಲ್ಲಿಕಾರ್ಜುನ ಅವರು 3 ಸತಿ ಮಿನಿಸ್ಟರ್ ಆಗ್ಯಾರ, ಶಂಕರಪ್ಪ ಅವರು 2 ಸತಿ ಮಿನಿಸ್ಟರ್ ಆಗಿರೋ, 1 ಸತಿ MP ಆಗಿದ್ದಾರೆ. ದಾವಣಗೆರೆ ದಕ್ಷಿಣ ಇವತ್ತು ಏನೇನೂ ಅಭಿವೃದ್ಧಿ ಕೆಲಸ ಆಗಿಲ್ಲ. ಯಾರು ಗೆಲ್ಲಬಹುದು ಸರ್ ಈ ಬಾರಿ? ಶ್ರೀನಿವಾಸ್ ಭಾಸ್ಕರಪ್ಪನವ್ರು ಗೆಲ್ತಾರೆ ಮೇಡಮ್. ಗೆಲ್ತಾರೆ. ಸೊ ಒಂದಷ್ಟು ಜನ ಶಾಮನೂರು ಅವರ ಮೊಮ್ಮಗನೇ ಗೆಲ್ತಾರೆ ಅಂತಾರೆ, ಸಮರ್ಥ. ಅದೇ ಮೇಡಮ್ ಶಾಮನೂರ್ ಅವ್ರ ಕಡೆ ಅವ್ರಿಗೆ ಹೇಳ್ತಾರೆ, ನಾವು ಬಿಜೆಪಿನೇ ಗೆಲ್ಬೇಕು, ಗೆಲ್ಲುತ್ತೆ ಮೇಡಮ್. ಗೆಲ್ಲುತ್ತೆ. ಓಕೆ, ಏನ್ ಅನ್ಸುತ್ತೆ ಸರ್ ಈ ಬೈ ಎಲೆಕ್ಷನ್ ನೋಡ್ತಾ ಇದ್ರೆ? ಭಾಸ್ಕರಪ್ಪನವ್ರು ಗೆಲ್ಲೇಬೇಕು, ಯಾಕಂದ್ರೆ ಅಭಿವೃದ್ಧಿನೇ ಆಗಿಲ್ಲ ದಕ್ಷಿಣ ಇದರಲ್ಲಿ. ಅಂದ್ರೆ ಒಂದು ಚರಂಡಿ ತೆಗಿಯೋರಿಲ್ಲ, ಏನಿಲ್ಲ, ಏನು ಅಲ್ಲಿ ಮಹಾನಗರ ಪಾಲಿಕೆ ಕಂಪ್ಲೇಂಟ್ ಕೊಟ್ಟರು ಮಾಡೋರಿಲ್ಲ. ಆ ನಮ್ಮನ್ಯಾಗ ಅದು ಶ್ರೀನಿವಾಸ್ ಅವ್ರಿಗೆ ಬಂದ್ರೆ ಅವ್ರಿಗೆ ಒಂದು ಅವಶ್ಯಕತೆ ಇದೆ, ಅವರು ಅಂತರು ಬರ್ಬೇಕು ನಮಗೆ. ಒಂದು ಯಾವಾಗಲೂ ಒಂದು ಕ್ಯಾಂಡಿಡೇಟ್ ಅಂದ್ರೆ ನಮ್ಗೆ ವಿಧಾನಸಭಾ ಸದಸ್ಯರು ಅಂದ್ರೆ ಕೈಯಲ್ಲಿ ಸಿಗಬೇಕು, ಇಲ್ಲಿ ಮಾತಾಡ್ಸೋರೇ ಇಲ್ಲ. ಈ ಬಾರಿಯ ಎಲೆಕ್ಷನ್ ನೋಡ್ತಾ ಇದ್ರೆ ನಿಮ್ಗೆ ಏನ್ ಅನ್ಸುತ್ತೆ?
ಮೇಡಮ್ ಈ ಬಾರಿ ನಮ್ಮ ದಕ್ಷಿಣದಲ್ಲಿ 20-30 ವರ್ಷದಿಂದನೂ ಅವರೇ ಇದ್ದಾರೆ. ನಮ್ದಂತೂ ಈಗಲೂ ಕೂಡ ಸ್ಲಮ್ಮೇ ಆಗ್ಬಿಟ್ಟೈತೆ ದಕ್ಷಿಣ. ಸೊ ಹಾಗಾಗಿ ಈ ಸಾರಿ ಬದಲಾವಣೆ ಮಾಡಬೇಕು ಅಂತ ಪ್ರತಿಯೊಬ್ಬರು ಸಹ ಇದ್ದಾರೆ. ನಾವು ಕೂಡ ಈ ಸಾರಿ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಪಾಪ ಕೂಲಿ ಮಾಡ್ಕೊಂತಿದ್ದ, ಹಮಾಲಿ ಮಾಡ್ತಿದ್ದ ಅವರಪ್ಪ, ಆತನಿಗೆ ಟಿಕೆಟ್ ಕೊಟ್ಟಾರೆ BJP ಶ್ರೀನಿವಾಸ್ ಅವರು. ಹಾಗಾಗಿ ಅಂತ ನಮ್ಮ ಬಡವರಿಗೆ ಗೊತ್ತಾಗುತ್ತೆ ಬಡವ್ರ ಕಷ್ಟ ಏನು ಅಂತ. ಹಾಗಾಗಿ ನಾವು ಬಡವ್ರಿಗೆ ಓಟ್ ಹಾಕ್ಬೇಕು ಅಂತ ನಿರ್ಧಾರ ಮಾಡಿದ್ವಿ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಬೈ ಎಲೆಕ್ಷನ್ ಜಿದ್ದಾಜಿದ್ದಿ ಜೋರಾಗಿದೆ. ಆದ್ರೆ ಇಲ್ಲಿನ ಮತದಾರರು ಯಾರ ಕಡೆ ಒಲವನ್ನ ತೋರಿಸ್ತಾರೆ ಅನ್ನುವಂಥದ್ದು ಸದ್ಯಕ್ಕೆ ಇರುವಂತಹ ಯಕ್ಷ ಪ್ರಶ್ನೆ. ಮೇಲ್ನೋಟಕ್ಕೆ ಸಮಬಲ ಹೋರಾಟ ಇದೆ ಅನ್ನಿಸ್ತಾ ಇದ್ರೂ ಕೂಡ ಕೊನೆಯ 10 ದಿನಗಳಲ್ಲಿ ಮತದಾರ ಯಾವ ಕಡೆ ಬೇಕಾದ್ರೂ ತಿರುಗಬಹುದು. ಕ್ಷಣ ಕ್ಷಣದ ಅಪ್ಡೇಟ್ಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.